ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಇದೇ ಇದೆಯಲ್ಲ, ಶಾಪಿಂಗ್ ನಮ್ಮ ಜನ್ಮಸಿದ್ಧ ಹಕ್ಕು. ಶಾಪಿಂಗ್ ಹೋಗ್ತಿದ್ದೀವಿ. ನಾನು ನನ್ನಿಬ್ಬರು ತಂಗಿಯರು ಕೂಡ ಶಾಪಿಂಗ್ ಹೊರಟಿದ್ದೀವಿ. ನಾವು ಹೋದಿನ ರಾಮನವಮಿ ಆಗಿದ್ರಿಂದ ರೋಡ್ ಫುಲ್ಲು ಪಾನ್ಕ ಕೋಸಂಬರಿ ಅಂತ ಹಂಚ್ತಾ ಇದ್ರು. ನಾವು ನೋಡಿ ಅಯ್ಯೋ ಆಟೋದಲ್ಲಿ ಸ್ಟಾಪ್ ಮಾಡಲ್ವೇ ಅನ್ಕೊಳ್ತಾ ಹೋಗ್ತಾ ಇದ್ವಿ. ಆವಾಗಲೇ ಶ್ರೀರಾಮ್ಪುರ ಬಂತು. ಅಲ್ಲಿ ನೋಡಿದರೆ ಹೆಸರಿಗೆ ತಕ್ಕಂಗೆ ಶ್ರೀರಾಮ್ಪುರದಲ್ಲಿ ಕೋಸಂಬರಿ ಪಾನ್ಕ ಕೊಡದೇ ಇರ್ತಾರ, ಎಲ್ಲ ಕೋಸಂಬರಿ ಪಾನ್ಕ ಮಜ್ಜಿಗೆ ಕೊಡ್ತಾಯಿದ್ರು. ನಾವು ತಗೊಂಡು ಪ್ರಸಾದನ ತಿಂದ್ವಿ. ನಮ್ಮ ಹಿಂದೂ ಧರ್ಮದಲ್ಲಿ ಹಬ್ಬಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಲ್ವಾ? ಬೇಸಿಗೆಯಲ್ಲಿ ಶ್ರೀರಾಮನವಮಿ ಬರೋದ್ರಿಂದ ಕೋಸಂಬರಿ ಪಾನ್ಕ ಮಜ್ಜಿಗೆ, ಯುಗಾದಿಲಿ ಎಣ್ಣೆ ಸ್ನಾನ, ಬೇವಿನ ಸೊಪ್ಪು, ಹೀಗೆ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ನನ್ನ ಶಾಪಿಂಗ್ ಅರ್ಧ ಆಗೋಗುತ್ತೆ. ಬನ್ನಿ ಶಾಪಿಂಗ್ ಕಡೆ ಹೋಗೋಣ. ನನಗೆ ರಾ ಮೆಟೀರಿಯಲ್ಸ್ ಬೇಕಾಗಿರೋದ್ರಿಂದ ಎಲ್ಲ ಅಂಗಡಿನೂ ಹತ್ತಿ ಹಿಡಿದು ಮಾಡ್ತಾ ಇದ್ದೆ. ಹಾಗೆ ನನಗೆ ಬೇಕಾಗಿರೋ ರಾ ಮೆಟೀರಿಯಲ್ಸು ಸ್ವಲ್ಪ ಸಿಕ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಈ ಬ್ಯೂಟಿಫುಲ್ ಹೂಗಳು ಕಾಣಿಸಿದ್ವು. ಅಲ್ಲಿಂದ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾ ಅಲ್ಲಿಂದ ಮುಂದೆ ಬಂದು ಇನ್ನೊಂದು ಶಾಪಲ್ಲಿ ನನಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಕ್ತು. ನಮ್ಮ ಡ್ರೆಸ್ಸಿಗೆ ನಾವೇ ಡಿಸೈನರ್ಸ್ ಆಗಿರೋದ್ರಿಂದ ನಮಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಈ ಮೆಟೀರಿಯಲ್ಸ್ ಎಲ್ಲ ನಮ್ಮ ಡ್ರೀಮ್ ಡ್ರೆಸ್ಗಳಾಗಿ ಹೇಗೆ ಬದಲಾಯಿತು ಅಂತ ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ರಾಮನವಮಿ ಆಗಿದ್ರಿಂದ ರಾಮನ್ ನೋಡದೆ ಹೋದರೆ ಹೇಗೆ ಅಂತ ನಾವೆಲ್ಲ ರಾಮನ ದರ್ಶನ ಮಾಡಿ ಆಶೀರ್ವಾದ ತಗೊಂಡ್ವಿ. ಅಲ್ಲಿಂದ ಕೂಲಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಹೀಗೆ ನಮ್ಮ ಶಾಪಿಂಗು ಕೂಲಾಗಿ ಎಂಡಾಯಿತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.